ಕಾಲೇಜಿ ಬ್ಲಾಗ್ ವಿತ್ ZX ಕೆನೆಟಿಕ್. ಎಲ್ಲರೂ ನಂಗೆ ಕೊಡ್ರಿ ಅಂತ ಕಿತ್ಕೊಂಡು ಗಾಡಿಗೂ ಬೇಜಾರಾಗುತ್ತೆ. ಗಾಡಿ ನೋಡೋಕ್ಕೆ ಅಂತ ಇವಾಗ ಲಾಲ್ಬಾಗ್ ಬಂದಿದ್ದೀವಿ. ರಾಮೋಲಿಂದ ಲಾಲ್ಬಾಗ್ ಬಂದಿದ್ದೀವಿ ಗಾಡಿ ನೋಡೋಕ್ಕೆ. ಇವ್ರು ಬಂದು ಮಧು ಅಂತ ರಾಯಲ್ ಎನ್ಫೀಲ್ಡಲ್ಲಿ ಟೆಕ್ನಿಷಿಯನ್ ವರ್ಕ್ ಮಾಡ್ತಿದ್ದಾರೆ. ಈಗ ಕಂಪ್ಲೀಟ್ ಆ ಗಾಡಿ ಏನೇನು ರೆಡಿ ಮಾಡಬೇಕು ಇವರೇ ಇವಾಗ ರೆಡಿ ಮಾಡೋದು. ಈ ಗಾಡಿ ಮೂಲಿಂಗಂತೂ ಆಲ್ಮೋಸ್ಟ್ 2 ಇಯರ್ಸ್ಗಿಂತ ಜಾಸ್ತಿನೇ ಆಗಿದೆ. ಇವಾಗ ತೊಗೊಂಡೋಗಿ ರೆಡಿ ಮಾಡೋದು ದೊಡ್ಡ ಕೆಲಸ. ಬಟ್ಟೆನಾ ಪಫಿಂಗ್ ಹಾಕ್ಸ್ಬಿಟ್ರಿ ಕ್ಲೀನಾಗಿ ಒಂದು ಪಾಲಿಶ್ ಕ್ಲೀನಾಗಿ ವಾಶ್ ಮಾಡಿ ಒಂದು ಪಫಿಂಗ್ ಹಾಕ್ಸ್ಬಿಟ್ರೆ ಲಾಕ್ ಆಗ್ತಿಲ್ವಾ? ಲಾಕ್ ಹೋಗಿರಬೇಕು. ಸೈಡ್ ಬನ್ನಿ ಒಂದು ಸ್ವಲ್ಪ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಯಿತು ನೋಡಿ. ಈ ಗಾಡಿ ನೋಡ್ತಾ ಇದ್ದೀರಾ, ZX ಕೆನೆಟಿಕ್ ಹೋಂಡಾ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು 90s ವೆಹಿಕಲ್ ತೊಗೋಬೇಕು ಅಂತ. ಇದನ್ನು ತೊಗೋಬೇಕು ಅಂದ್ಕೊಳ್ಳೋದೇ ಒಂದು ರೀಸನ್ ಇದೆ. ನಾನು ಒಂದು ಶೋರೂಮಲ್ಲಿ ಫ್ರೆಂಡ್ ಇದ್ದರು. ಆ ಫ್ರೆಂಡ್ ಜೊತೆ ನಾನು ಹೋದಾಗ ಅವರ ಸೇಮ್ ಕೆನೆಟಿಕ್ಕೇ ಇತ್ತು. ಆ ಕೆನೆಟಿಕ್ ಒಂದು ದಿವಸ ಕೊಡ್ರಿ ಅಂತ ಕೇಳಿದಾಗ ತುಂಬಾ ಸದಸ್ಬಿಟ್ರು, ಕೊಡೋಕ್ಕಾಗಲ್ಲ, ಏನೇನು ರೀಸನ್ ಹೇಳಿದ್ರು. ಕೊನೆಗೂ ಕೊಡಲಿಲ್ಲ ಅವ್ರು ನನಗೆ. ಆ ಕೊಡದಿರೋ ಬೇಜಾರಿಗೆ ಒಂದೊಂದು ದಿವಸ 90s ಮಾಡಲ್ ಯಾವುದೋ ಗಾಡಿ ತೊಗೋಬೇಕು ಅಂತ ಆಸೆ ಬಂತು. ಅವಾಗಿದ್ದು ನೋಡಿ ಕೆನೆಟಿಕ್ ZX. 2 ವರ್ಷ ಆಯಿತು ಗಾಡಿ. ಶೆಡ್ಡಲ್ಲೇ ಹಾಕ್ಬಿಟ್ಟಿದ್ರು. ಇವತ್ತು ಓಪನ್ ಮಾಡಿದ್ದಾರೆ. ಆನ್ ಆಗುತ್ತೋ ಇಲ್ವೋ ಚೆಕ್ ಮಾಡಬೇಕು. ಟೈರು ಚೆನ್ನಾಗಿದೆಯಾ? ಒಂದು ಚೆನ್ನಾಗೈತೆ, ಒಂದು ರಿಮ್ ಮೂಸ್ಟ್ ಆಗ್ಬಿಡೈತೆ. ರಿಮ್ ಹಾಕ್ಸ್ಬೇಕಾ? ಈ ರಿಮ್ ಚೆನ್ನಾಗೈತಲ್ಲ, ಒಂದು ರಿಮ್ ಮೂಸ್ಟ್ ಆಗ್ಬಿಡೈತೆ. ಈ ಥರ ಬರ್ತದೆ ರಿಮ್ ಇದು? ಹಾಂ, ಒಂದು ರಿಮ್ ಚೆನ್ನಾಗೈತೆ, ಒಂದು ರಿಮ್ ಮೂಸ್ಟ್ ಆಗ್ಬಿಡೈತೆ. ಅದು ಮೂಸ್ಟ್ ಆಗ್ಬಿಡೈತೆ. ಈ ರಿಮ್ ಚೆನ್ನಾಗೈತೆ. ಹಾಗೆ ಹಾಕೊಂಡು ಹಾಕೋದು. ಬೇರೆ ಇಳಿದೋಗಿದೆ. ಏರ್ ಹಾಕ್ಸ್ಬೇಕೀಗ. ಪೆಟ್ರೋಲು ಇಲ್ಲ, ಪೆಟ್ರೋಲ್ ಹಾಕ್ಸೋಕ್ಕೂ ಆಗೋಲ್ಲ. ಲಾಲ್ಬಾಗಿಂದ ಕೆಂಗೇರಿ ರಾಮೋಳಿವರೆಗೂ ಕಂಡೀಷನ್ ಆಗ್ಬೋದು. ಬೇರೆ ಇದೆ ಟೋ ಮಾಡೋದು ತುಂಬಾ ಕಷ್ಟ. ಹೊಸ ಟೈರ್ ಇದ್ದಂಗಿದೆ. ಬೊಂಬಾಟು ಹೊಸ ಟೈರು ಲೂಸ್ ಆಗಿರ್ಬೇಕೇನಣ್ಣ ಇದು? ಅಲ್ಲಾಡ್ತಿದೆಯಲ್ವಾ? ಹೊಸ ಟೈರು. ಹಿಂದೆಗಡೆನೂ ಹೊಸ ಟೈರು. ನಡೆಯುತ್ತೆ. ಇನ್ನೊಂದು 15-20 ಸಾವಿರ ಏನು ಮಾತಾಡೋಂಗಿಲ್ಲ. ಏರೋಗ್ಬಿಟ್ಟು ಹಸಿ ಹಾಕೊಂಡಿದ್ದು ಹೊರಡೇನೆ. ಹಾಂ, ಫೈನಲಿ ಗಾಡಿ ಮನೆಗೆ ತಂದ್ವಿ. ಈಗ ವಾಶ್ ಮಾಡಿ ಈಗ ಕಂಪ್ಲೀಟ್ ಏನೇನು ಹೋಗಿದೆ ಎಲ್ಲ ಓಪನ್ ಮಾಡಬೇಕು. ಓಪನ್ ಮಾಡಿ ಚೆಕ್ ಮಾಡಬೇಕು. ಆಲ್ಮೋಸ್ಟ್ ಸ್ಟಾರ್ಟೇ ಆಗ್ತಾಯಿಲ್ಲ. ಕಾರ್ಪೆಟ್ ಹೋಗಿದೆ, ಎಲ್ಲ ಹೋಗಿದೆ ಕಂಪ್ಲೀಟ್. ಏನು ಇಲಿಗಿಲಿ ಸೇರ್ಕೊಂಡಿದೆಯೋ ಹೇಗೋ ಗೊತ್ತಿಲ್ಲ.
ಈ ಗಾಡಿಗಳದ್ದು ಏನು ಡಿಸ್ಅಡ್ವಾಂಟೇಜ್ ಅಂದರೆ ಆಲ್ಮೋಸ್ಟ್ ಈ ಗಾಡಿಗಳಿಗೆ ಪಾರ್ಟ್ಸ್ಗಳೇ ಸಿಗೋಲ್ಲ. ಇನ್ನು ಈ ಗಾಡಿಗಳದ್ದು ಏನೇ ಐಟಮ್ಸ್ ಇರಲಿ, ಏನೇ ಬೇಕು ಅಂದ್ರೂ ಹುಡ್ಕೋದೇ ತುಂಬ ದೊಡ್ಡ ತಲೆನೋವು. ಅಕಸ್ಮಾತ್ ಒಂದು ಪಾರ್ಟ್ ಸಿಕ್ಕಿದ್ರೆ ಇನ್ನೊಂದು ಪಾರ್ಟ್ ಸಿಗೋಲ್ಲ, ಇನ್ನು ಅದೊಂದು ಪಾರ್ಟ್ ಸಿಕ್ತು ಅಂದರೆ ಇನ್ನೊಂದು ಪಾರ್ಟ್ ಸಿಗೋಲ್ಲ. ಗಾಡಿನ 2 ವರ್ಷ ಮೂಲೆಗೆ ನಿಲ್ಲಿಸಿರೋದಕ್ಕೆ ಸ್ಪಾರ್ಕ್ ಪ್ಲಗ್ ಅಂತೂ ಕಂಪ್ಲೀಟ್ ಹೋಗ್ಬಿಟ್ಟಿದೆ. ಈಗ ಸ್ಪಾರ್ಕ್ ಪ್ಲಗ್ ಸಿಗೋದು ಕಷ್ಟ. ಅದಕ್ಕೆ ಕೊನೆಗೂ ಅದೇ ಸ್ಪಾರ್ಕ್ ಪ್ಲಗ್ನ ಹೇಗೋ ಉಜ್ಜಿ ತಿಕ್ಕಿ ಏನೋ ಆರ್ಡ್ರ್ ಮಾಡಿ ಹಾಕಿದ್ದೀವಿ. ಸ್ಟಾರ್ಟ್ ಆಗುತ್ತೋ ಇಲ್ವೋ ನೋಡೋಣ. ಕಾರ್ಪೊರೇಟ್ ಓಪನ್ ಮಾಡಿ ರೆಡಿ ಮಾಡೋಣ ಅಂತ ನೋಡಿದ್ರೆ ಕಾರ್ಪೊರೇಟ್ ಪ್ಯಾಕಿಂಗ್ಗೆ ಹೋಗ್ಬಿಟ್ಟಿತ್ತು. ಅದನ್ನು ಮತ್ತೆ ರೀಪ್ಯಾಕಿಂಗ್ ಮಾಡಬೇಕಂದ್ರೆ ಅದ್ರ ಪ್ಯಾಕಿಂಗು ಸಿಗೋಲ್ಲ. ಆಲ್ಮೋಸ್ಟ್ JC ರೋಡು ಆ ಕಡೆ ಎಲ್ಲ ಹುಡುಕ್ತಾ ಹೋಗಬೇಕು. ಬೇರೆ ಗಾಡಿದು ಆರ್ಡ್ರ್ ಮಾಡೋಕೋಣ ಅಂದರೆ ಈ ಗಾಡಿದು ಬೇರೆ ಗಾಡಿಗೂ ತುಂಬಾ ವ್ಯತ್ಯಾಸ ಇದೆ. ಏರ್ ಫಿಲ್ಟ್ರ್ ನಿಮಗೆ ಗೊತ್ತು, ಲೈಕ್ ಸ್ಪಾಂಜ್ ಥರ ಇರುತ್ತೆ. ಆ ಸ್ಪಾಂಜ್ 2 ವರ್ಷದವರೆಗೂ ಬಿಟ್ಟರೆ ಹೇಗಿರುತ್ತೆ ನಿಮಗೆ ಗೊತ್ತು. ಒಡೆ ಇಲಿ ಏನೋ ಸೇರಿಕೊಂಡು ಎಲ್ಲ ಕಚಾಕಿದೆ ಅಂತ ಏನೋ ನಾವು ತಿಳ್ಕೊಂಡಿದ್ವಿ. ಬಟ್ ಇಲಿ ಏನು ಡ್ಯಾಮೇಜ್ ಮಾಡಿರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಬಟ್ ನಿಮಗೆ ಗೊತ್ತು, ಹಳೆ ಗಾಡಿಗಳಿಗೆ ಪೆಟ್ರೋಲು ಇಂಜಿನ್ಗೆ ಸಪ್ಲೈ ಆಗಬೇಕಂದ್ರೆ ಕಾರ್ಪೊರೇಟರ್ ಮೂಲಕನೇ ಹೋಗಬೇಕು. ಕಾರ್ಪೊರೇಟ್ರಿಗೆ ಓಪನ್ ಮಾಡಿ ಅದನ್ನು ಏನೇನು ಹೋಗಿದೆ, ಏನೇನು ಇದೆ ಪ್ರತಿಯೊಂದು ಚೆಕ್ ಮಾಡಿ ಬಿಸ್ತಾ ಇದ್ದೀವಿ. ಇವಾಗ ಬರೋ ಇಂಜಿನ್ಗಳಿಗೆ ಕಾರ್ಪೊರೇಟರ್ ಅವಶ್ಯಕತೆ ಇಲ್ಲ. ಇವಾಗ ಬರೋ ಪ್ರತಿಯೊಂದು ಗಾಡಿಗೂ ಫ್ಯೂಲ್ ಇಂಜೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಇವಾಗ ಬರೋ BS6 ಮಾಡಲ್ಗೆ ಯಾವುದಕ್ಕೂ ಕಾರ್ಪೊರೇಟ್ರು ಬರೋದಿಲ್ಲ. ಅದ್ರ ಬದಲಾಗಿ ಇವಾಗ ಫ್ಯೂಲ್ ಇಂಜೆಕ್ಟರ್ ಬರ್ತಾ ಇದೆ. ಪ್ರತಿಯೊಂದು BS6 ಮಾಡಲ್ಗೆ ಪ್ರತಿಯೊಂದಕ್ಕೂ ಫ್ಯೂಲ್ ಇಂಜೆಕ್ಟರ್ ಬರ್ತಾ ಇರೋದು. ಹಂಗಾಗಿ ಹಳೆ 2 ಸ್ಟ್ರೋಕ್ ಬೈಕ್ಗಳಿಗೆ ಮತ್ತು ಸ್ಕೂಟ್ರುಗಳಿಗೆ ಯಾವುದಕ್ಕೂ ಫ್ಯೂಲ್ ಇಂಜೆಕ್ಟರ್ ಬರೋದಿಲ್ಲ. ಈಗ ಬರೋ ಪ್ರತಿಯೊಂದು ಗಾಡಿಗಳು ಫ್ಯೂಲ್ ಇಂಜೆಕ್ಟರ್ಸ್ ಬರೋದು. ಒಂದು ಸತಿ ಬ್ಯಾಟ್ರಿ ಏನಾಗಿದೆಯಪ್ಪ ಅಂತ ನೋಡೋಣ ಅಂತ ಓಪನ್ ಮಾಡಿದ್ರೆ ಬ್ಯಾಟ್ರಿ ಅಂತ ಕಂಪ್ಲೀಟ್ ಡೆಡ್. ಚಾರ್ಜ್ ಹಾಕಿದ್ರೆ ಚಾರ್ಜ್ ಆಗ್ತಾ ಇಲ್ಲ, ಚಾರ್ಜ್ ಹಾಕಿದ್ರೆ ಹೀಟ್ ಆಗ್ತಾ ಇದೆ. ಈ ಗಾಡಿ ಬಂದು ಬ್ಯಾಟ್ರಿ ಇಲ್ಲದೆ ಕೂಡ ಓಡುತ್ತಿದ್ದು. ಓಕೆ ಗೈಸ್, ಎಲ್ಲ ಮುಗೀತು. ಇನ್ನೇನು ಕಿಕ್ಕರ್ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಸ್ಟಾರ್ಟ್ ಆಗೇ ಹೋಯಿತು. ಇದರ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು 7 ಲೀಟರ್ಸ್ ಹಿಡಿಯುತ್ತೆ. 2 ಸ್ಟ್ರೋಕ್ ವೆಹಿಕಲ್ಗಳಿಗೆಲ್ಲ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕಬೇಕಾಗುತ್ತೆ. ನಾರ್ಮಲ್ BS4 BS6 ಆದರೆ ಈ ಸಪ್ರೇಟ್ ಇಂಜಿನಿಯಲ್ ಹಾಕಬೇಕು, ಪೆಟ್ರೋಲ್ ಸಪ್ರೇಟಾಗಿ ಹಾಕಬೇಕು. ಈ ಗಾಡಿಗಳಿಗೆಲ್ಲ ಆಗಿಲ್ಲ, ಪೆಟ್ರೋಲ್ ವಿತ್ ಆಯಿಲ್ ಹಾಕಿ ಓಡಿಸ್ಬೇಕು. ಫೈನಲಿ ಗಾಡಿ ಅಂತೂ ರೆಡಿ ಆಯಿತು. ಇವಾಗ ಟೆಸ್ಟ್ ರೈಡ್ ಮಾಡಿ ನಾಳೆ ಕಾಲೇಜಿಗೆ ತೊಗೊಂಡು ಹೋಗ್ಬೋದಾ ಬೇಡವಾ ಅಂತ ಇವಾಗೆ ನೋಡ್ಕೊತಾ ಇದ್ದೀವಿ. ಓಕೆ ಗೈಸ್, ಇವಾಗ ಮುಂದಿನ ಪಯಣ ಕಾಲೇಜ್ ಕಡೆ. ಈ ಗಾಡಿ ಬಗ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. 1980 ಲಾಂಚ್ ಆಗುತ್ತೆ. ಬಾಯ್ ಬಾಯ್. ಕಾಲೇಜ್ ಇರೋದು 8:45ಗೆ, ನಾನು ಹೋಗ್ತಾ ಇರೋದು 8:50ಗೆ. ಓಕೆ ಗೈಸ್, ಈ ಗಾಡಿ ಬಂದು ಹೋಂಡಾ ZX ಕೆನೆಟಿಕ್. ಹೋಂಡಾದವರು ಹೊಸ ಗಾಡಿ ಬಿಡ್ತಾ ಈ ಕಾಂಪಿಟೇಷನ್ಸ್ ಜಾಸ್ತಿ ಬೆಳೀತಾ ಈ ಗಾಡಿ ವ್ಯಾಲ್ಯೂ ತುಂಬ ಕಮ್ಮಿ ಆಗ್ತಾ ಬರುತ್ತೆ. 1998 ಇದು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಈ ಗಾಡಿ ತೊಗೊಳಕ್ಕೆ ಮುಂದೆ ಯಾರು ಹೋಗೋದಿಲ್ಲ. ಹೊಸ ಮಾಡಲ್ ಬಿಡ್ತಾ ಹೋಗ್ತಾರೆ. 125cc ಬಿಡ್ತಾ ಹೋಗ್ತಾರೆ. ಹಾಗಾಗಿ ಈ 98cc ಯಾರು ತೊಗೊಳಕ್ಕೆ ಹೋಗಲ್ಲ. ಆರಾಮ ಕಾಲೇಜ್ ಇದೆಲ್ಲ ನಮ್ಮ ಮಕ್ಕ ನೋಡ್ತಾರ ಗುರು. ಅಲ್ಲೆಲ್ಲ ಕೊಳ್ಳ ಮಕ್ಕಳು ಕದ್ಬಿಡ್ತಾರೆ. ಹ್ಯಾಂಡಲ್ ಹಾಕಿ ಆಯ್ತಲ್ಲ. ಆಯ್ತು. ಕಿಕ್ಕೊಡಿಬೇಕು. ಗಾಡಿ ತಗೊಂಡ್ಬಿಡ್ತೀನಿ. ವಿಡಿಯೋ ರಂಶಾಲೆ ನೀವು ಹೊಡಿಯ ಕಿಕ್ಕು. ರೈಸ್ ಕೊಡು. ಇವನ್ ಡಬಲ್ ಸ್ಟ್ಯಾಂಡ್ ಸೇರ್ಸ್ ಹೊಡಿತಾವನಿ. ಲೋ ಎಲ್ಲ ಎಲ್ಲಲೇ ಆಫ್ ಮಾಡ ಆನ್ ಮಾಡೋರು. ಹೋಗುತ್ತೆ ಹೊಡಿಯ. ಚೌಕಡಿ
ಏಯ್ ಏರಿಲ್ಲ ಕಣ ಅಲ್ಲೇ ಹಿಂದೆ ಕಡೆ ರೀ ಅಲ್ಲೋ ಬೇಡ ಕಣ ಗಾಡಿ ಮಾಮೂಲಿ ಗಾಡಿ ಅಂತ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಟ್ರಿಪ್ ಅಂತ ಟ್ರಿಪ್ ವಸಂತ ಆಮೇಲೆ ಕೊಡ್ತೀನಿ ಹೋಗಿಲ್ಲ ಹಾಂ ಕಾಲೇಜಿ ಬ್ಲಾಗ್ ವಿತ್ ZX ಕೆನೆಟಿಕ್ ಎಲ್ಲರೂ ನಂಗೆ ಕೊಡ್ರಿ ಅಂತ ಕಿತ್ಕೊಂಡು ಸ್ವಲ್ಪ ಗಾಡಿಗೂ ಬೇಜಾರಾಗುತ್ತೆ ಬಿಡು ಆಯ್ತು ಬಿಡು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.